ರೆಡಿ. ಹಲೋ, ಮೈಕ್ ಚೆಕ್. ಹಲೋ, ಇದೊಂದು ಸೂಚನೆ. ಈ ದಿನ ಶಾಲಾ ಅವಧಿ ಮುಗಿದ ನಂತರ ಮುಖ್ಯೋಪಾಧ್ಯಾಯರು ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಹಳ ಮುಖ್ಯವಾದ ವಿಷಯವೊಂದನ್ನು ಮಾತನಾಡಲಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ದೀರ್ಘ ಗಂಟೆಯ ನಂತರ ಶಾಲಾ ಮೈದಾನದಲ್ಲಿ ಸೇರಬೇಕಾಗಿದೆ. ಎಲ್ಲ ಅಧ್ಯಾಪಕರು ಹಾಜರಿರಬೇಕಾಗಿ ವಿನಂತಿ. ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಸಹೋದರರೇ, ಮುಂದಿನ ತಿಂಗಳು 11ನೇ ತಾರೀಕು ಗಣೇಶ ಚತುರ್ಥಿ. ಈ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಪತಿ ಹಬ್ಬದ ಆಚರಣೆಯನ್ನು ಮಾಡಬೇಕಾಗಿ ಶಿಕ್ಷಕರ ಸಭೆಯಲ್ಲಿ ನಿರ್ಧರಿಸಿದ್ದೇವೆ. ಈ ಬಾರಿ ಗಣಪತಿ ಹಬ್ಬದ ಆಚರಣೆಯನ್ನು 3 ದಿನ ಮಾಡುವುದನ್ನು ನಿರ್ಧರಿಸಿದ್ದೇವೆ. ನಿಮ್ಮೆಲ್ಲರ ಉತ್ಸಾಹ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮಕ್ಕಳೇ, ನೀವೆಲ್ಲರೂ ಸಹ ಈ 3 ದಿನವೂ ಉತ್ತಮವಾದ ಕಾರ್ಯಕ್ರಮಗಳನ್ನು ನೀಡಬೇಕು. ಇದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ನಿಮ್ಮಲ್ಲಿರುವ ಕಲೆಯನ್ನು ಆ ಭಗವಂತನಾದಂತಹ ವಿದ್ಯಾಗಣಪತಿಯ ಹೆಸರಿನಲ್ಲಿ ಪ್ರದರ್ಶಿಸಿ ಎಲ್ಲರಿಗೂ ಸಂತೋಷ ನೀಡುವರೆಂದು ನಾನು ಆಶಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಸಹ ಉತ್ತಮ ಕಾರ್ಯಕ್ರಮವನ್ನು ತಯಾರಿ ಮಾಡಬೇಕೆಂದು ಎಲ್ಲರ ಪರವಾಗಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಸಂತೋಷವಾಗಿರಬೇಕು, ಉತ್ತಮ ಪ್ರಜೆಗಳಾಗಿ ಮಾಡಬೇಕು ಎನ್ನುವುದು ನಮ್ಮೆಲ್ಲರ ಉದ್ದೇಶ ಆಗಿರುವುದರಿಂದ ಈ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈಗ ನಿಮ್ಮ ಮೆಚ್ಚಿನ ಇಂಗ್ಲಿಷ್ ಅಧ್ಯಾಪಕರಾದಂತಹ ಮೆಹಬೂಬ್ ಖಾನ್ ನಿಮಗೆಲ್ಲ ಹಂಚಲು ಸಿಹಿ ತಂದಿರುತ್ತಾರೆ. ಮಕ್ಕಳ ಸಂತೋಷ ನೋಡಿ ನನಗೆ ತುಂಬ ಆನಂದವಾಗುತ್ತಿದೆ. ಮಕ್ಕಳಿಗೆ ಸಿಹಿ ಹಂಚುವಾಗ ನಮ್ಮ ನೆಚ್ಚಿನ ಸತ್ಯ ಒಂದು ಹಾಡು ಹಾಡಬೇಕಾಗಿಯೂ ಅದಕ್ಕೆ ನಮ್ಮ HM ಅನುಮತಿ ನೀಡಬೇಕಾಗಿಯೂ ಕೇಳಿಕೊಂಡಿದ್ದೇನೆ. ಅನುಮತಿ ಅಲ್ಲ ಮೆಹಬೂಬ್ ಖಾನ್ ಅಂದ್ರೆ, ಅನುಮತಿ ಅಲ್ಲ. ನಾವು ಸಹ ಸದಾ ಈ ಅವಕಾಶಕ್ಕಾಗಿ ಕಾಯ್ತಾ ಇರ್ತೇವೆ. ಸತ್ಯನಾರಾಯಣನ ಕಂಠದ ಮಾಧುರ್ಯವನ್ನು ಕೇಳಿದರೆ ಕಿವಿಗಳಿಗೆ ಮಾತ್ರ ಇಂಪಲ್ಲ, ಹೃದಯಕ್ಕೂ ತಂಪು. ತುಂಬಾ ಸಂತೋಷ. ರಾಜು, ಸತ್ಯನಾರಾಯಣ ರಾಜು. ನೀವು ಮಾಡ್ತೀರೋ? ಇಲ್ಲ ಮತ್ತೆ ಸರ್, ಸತ್ಯನನ್ನು ಅಗಲಿ ಅರೆಕ್ಷಣವೂ ನಾವಿರಲಾರೆವು. ಎಂತ ಪ್ರಾಣ ಸ್ನೇಹಿತರು. ಸರ್, ನಾವು ಮತ್ತು ಸತ್ಯ ಪ್ರಾಣ ಸ್ನೇಹಿತರಲ್ಲ ಸರ್. ಮತ್ತೆ ಸತ್ಯ ನಮ್ಮ ಪ್ರಾಣ ಸರ್.
ಭಾವನೆಯ ಲಹರಿ ಹೃದಯಾಂತರಾಳದಿಂದ ಹೊಮ್ಮುತ್ತಿದೆ. ಸತ್ಯ, ಇನ್ನು ಮುಂದೆ ಮುಂಜಾನೆ ಶಾಲೆ ಆರಂಭವಾಗುವುದಕ್ಕೆ ಮೊದಲು ನೀನು ಹಾಡಬೇಕು. ನಮ್ಮ ಇಡೀ ದಿನವನ್ನು ಪ್ರೇಮದಿಂದ ಆರಂಭಿಸುವುದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಸತ್ಯ, Start the day with love, fill the day with love, spend the day with love, end the day with love. This is the way to God. या अल्लाह, कितनी अच्छी बात है. ಅದ್ಭುತ. ಕುರಾನ್ನ ಸಂದೇಶವನ್ನು ಕೇವಲ 4 ವಾಕ್ಯಗಳಲ್ಲಿ ಹೇಳಿದೆ. ಸತ್ಯ, ಖಾನ್ ಸಾಹೇಬ್ರೆ, ಇದು ಕೇವಲ ಕುರಾನ್ ಸಾರವಲ್ಲ, ವೇದಾಂತದ ಸಾರವೂ ಇದೇ ಆಗಿದೆ. ಸರ್, ಸರ್ವಧರ್ಮ ಸಾರವೂ ಇದೆ. ಇದನ್ನೇ ನಾನು ಈ ಗೀತೆಯಲ್ಲಿ ಬರೆದಿರುವುದು. ಹಿಂದೂ, ಬೌದ್ಧ, ಸಿಖ್, ಜೈನ, ಪಾರಸಿಕ, ಪೂರ್ವ ಪಶ್ಚಿಮದಲ್ಲೆಲ್ಲೆಡೆ ಇಲ್ಲಿಯವರೆಗೆ ಬಾಳಿ ಜಗತ್ತಿಗೆ ಬೆಳಕನ್ನು ನೀಡಿದ ಎಲ್ಲ ಸಾಧು ಸಂತರ ವಾಣಿ ಇದೆ. ಪ್ರೇಮವಾಹಿನಿಯಾದ ಆ ಜಗನ್ಮಾತೆ ದೇಹ ಮಾತೃ ರೂಪದಲ್ಲಿ, ದೇಶ ಮಾತೃ ರೂಪದಲ್ಲಿ, ವೇದ ಮಾತೃ ರೂಪದಲ್ಲಿ, ಗೋ ಮಾತೃ ರೂಪದಲ್ಲಿ, ದೈವ ಮಾತೃ ರೂಪದಲ್ಲಿ ಅಹರ್ನಿಸಿ ನಮ್ಮನ್ನು ಪಡೆಯುತ್ತಿದ್ದಾಳೆ. ಅದುವೇ ಈ ಗೀತೆಯ ಸಂದೇಶ. ಸತ್ಯ, ನೀನು ಬ್ರಹ್ಮಜ್ಞಾನಿ. ಸರ್, ನಾವು ಸತ್ಯನನ್ನ ಅದಕ್ಕೆ ಗುರು ಅಂತ ಕರೆಯೋದು. ಪ್ರತಿ ಸಂಜೆ ಸತ್ಯ ನಮಗೆ ಶಾಲೆಯ ನಂತರ ಭಜನೆ, ಕೀರ್ತನೆ ಹಾಡಿಸಿ ಆಡಿಸಿ ಇಂತಹ ಉತ್ತಮ ವಿಚಾರಗಳನ್ನು ಹೇಳುತ್ತಿರುತ್ತಾನೆ. ಇಂದು ಸಂಜೆ ಪಂಡರಿ ಭಜನೆ ಇದೆ ಸರ್, ನೀವು ಬನ್ನಿ ಸರ್. ನೀವು ಬನ್ನಿ ಸರ್. ನೀವು ಬನ್ನಿ ಸರ್. ಖಂಡಿತ. ಎಲ್ಲಿ? ಹಾ, ಸರಿ ಸರಿ. ಹಾಗಾದ್ರೆ ನಾವೆಲ್ಲ ಒಮ್ಮೆ ಮನೆ ಹೋಗ್ಬಿಡ್ತೀವಿ. ರೀ, ಏನಂದ್ರೆ ಹಾ ಈಶ್ವರಮ್ಮ, ಏನು? ಇವತ್ತು ಸತ್ಯ ಶಾಲೆಯಲ್ಲಿ ತಾನೇ ರಚಿಸಿದ ಒಂದು ಹಾಡನ್ನು ಹಾಡಿದಂತೆ ರೀ. ಹೌದು, ಸತ್ಯ ತನ್ನ ವಯಸ್ಸಿಗೆ ಮೀರಿದ ಚರ್ಯಗಳನ್ನು ತೋರುತ್ತಿರುತ್ತಾನೆ. ಅಷ್ಟೇ ಅಲ್ಲ, ಕಾಲರಾಮಾರಿಯನ್ನು ಹೊಡೆದೋಡಿಸಲು ಪಂಡರಿ ಭಜನೆ ಮಂಡಳಿ ಅಂತ ಮಾಡಿ ಮಕ್ಕಳಿಗೆ ತಾನೇ ರಚಿಸಿದ ಹಾಡುಗಳನ್ನು, ಭಜನೆಗಳನ್ನು ಕಲಿಸಿ ನೃತ್ಯ ಮಾಡಿಸಿ ನಗರ ಭಜನೆ ಮಾಡಿಸುತ್ತಿದ್ದಾನಲ್ಲ. ಇದೆಲ್ಲ ನೋಡಿದಾಗ ಒಂದೆಡೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಅವ್ನಿಗೆಲ್ಲಿ ದೃಷ್ಟಿ ಆಗುತ್ತೋ ಅಂತ ಭಯ ಆಗುತ್ತೆ. ಈಶ್ವರಿ, ನಿನಗೆ ಆ ಭಯವಾದರೆ ನನಗೆ ಇನ್ನೊಂದು ರೀತಿಯ ಭಯವಾಗುತ್ತಿದೆ. ವೆಂಕಾವಧೂತನಂತೆ ಇವನು ಸನ್ಯಾಸಿಯಾಗಿ ನಮ್ಮನ್ನೆಲ್ಲ ತೊರೆದು ಹೋಗುತ್ತಾನೇನೋ ಎಂಬ ಭಯ ನನಗೆ. ಅಪ್ಪಾಜಿ, ಬನ್ನಿ, ನಿಮ್ಮ ಮೊಮ್ಮಗನ ಕುರಿತಾಗಿಯೇ ಮಾತನಾಡುತ್ತಿದ್ದೆವು. ವೆಂಕಪ್ಪ, ಕೇಳಿಸಿಕೊಂಡು ಪೆದ್ದ ವೆಂಕಪ್ಪ, ನಿನಗೆ ನಾನೊಂದು ವಿಷಯ ಹೇಳಬೇಕಾಗಿದೆ. ಸುಮಾರು 40 ವರ್ಷಗಳ ಹಿಂದೆ, ಆಗ ನೀನಿನ್ನು ಚಿಕ್ಕ ಹುಡುಗ. ಆಗ ನಮ್ಮ ವೆಂಕಾವಧೂತರು ಬಂದಿದ್ದರು. ಅವಧೂತರಾದವರು ಕಾಣಿಸಿಕೊಳ್ಳುತ್ತಿದ್ದುದೇ ಕೆಲವೇ ಬಾರಿ. ಅಂದು ಅವರು ಮಾತನಾಡುತ್ತಾ, ಕೊಂಡಮ, ಜಗತ್ತಿನಲ್ಲಿ ನಡೆಯುತ್ತಿರುವ ಅಧರ್ಮದಿಂದ ತತ್ತರಿಸುತ್ತಿರುವ ಭೂತಾಯಿ ತನ್ನನ್ನು ಕಾಪಾಡು ಎಂದು ಭಗವಂತನಲ್ಲಿ ಮೊರೆ ಇಡುತ್ತಿದ್ದಾರೆ. ಆಕೆಯನ್ನು ಕಾಪಾಡುವ ಸಲುವಾಗಿ ಪರತತ್ವ ಈ ಭೂಮಿಯಲ್ಲಿ ಅವತರಿಸಲಿದೆ. ಆ ಅವತಾರ ನಿನ್ನ ಮನೆಯಲ್ಲಿ ಆಗುತ್ತದೆ ಎಂದು ಹೇಳಿದ್ದರು. ಆ ಪರತತ್ವವೇ ಸತ್ಯ ಎಂದು ನನಗೆ ಹೃತ್ಗೋಚರವಾಗಿದೆ. ನೀವಿಬ್ಬರು ಚಿಂತೆಯನ್ನು ಬಿಟ್ಟು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ, ಅಹಂಕಾರ ಮಮಕಾರಗಳಿಗೆ ಬಲಿಯಾಗದೆ ನಿರ್ಮಲ ಚಿತ್ತದಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಬನ್ನಿ, ಪಂಡರಿ ಭಜನೆಗೆ ಹೋಗೋಣ.
ಗಣಪತಿ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ನೀನೊಂದು ನಾಟಕ ಬರೆದು ಅದನ್ನು ನಮ್ಮಿಂದ ಮಾಡಿಸಿದರೆ ಹೇಗಿರುತ್ತದೋ ಅಲ್ವೇನೋ ಪರೇಶ? ಹೌದು ಸತ್ಯ, ನೀನು ನಮ್ಮ ಗುರು. ನೀವು ಹೇಳಿದಂತೆ ಮಾಡೋರು ನಾವು. ನರೇಶ್ ಹೇಳಿದಂತೆ ಒಂದು ನಾಟಕವನ್ನು ಬರೆದು ನಮ್ಮಿಂದ ಮಾಡಿಸು ಸತ್ಯ. ಹೌದು ಸತ್ಯ, ಹೌದು. ನೀನೊಂದು ನಾಟಕ ಬರೆ ಸತ್ಯ, ಪ್ಲೀಸ್ ಸತ್ಯ, ಪ್ಲೀಸ್. ಸರಿ, ನಾಳೆ ಬರುವಾಗ ಬರ್ತಿರ್ತೀನಿ, ನಿಮಗೆ ಅದನ್ನ ಹೇಳ್ಕೊಡ್ತೀನಿ. ನಾರಾಯಣ್ ನಾರಾಯಣ್, ಓ ಕಮಲವದನ. ಏನು ನಾರದ, ತ್ರಿಲೋಕ ಸಂಚಾರಿ, ಏನ್ ಸಮಾಚಾರ? ನಾರಾಯಣ ನಾರಾಯಣ, ಏನು ಸಮಾಚಾರ? ಏನು ಪ್ರಭು ಹೊಸದಾಗಿ ಕೇಳುತ್ತಿರುವಿ? ಅಣುವಿನಲ್ಲಿ ತುಂಬಿಕೊಂಡಿದ್ದು ವಿಶ್ವವ್ಯಾಪಿಯಾಗಿರುವ ವಿಷ್ಣು ನೀನು ನನ್ನಲ್ಲಿ ಸಮಾಚಾರ ಕೇಳ್ತಾ ಇದೆಯಾ? ಏನ್ ಭಗವಾನ್, ಈ ಏನು ಸಮಾಚಾರ ಅನ್ನೋದು ಈ ಅವತಾರದ ಮಾಯೆಯ ಪರದೆ ಏನು? ಯೋಗ ಮಾಯೆ ಒಡನೆ ಇರುವಳಲ್ಲವೇ? ಕರುಣೆ ಇರಲಿ ಸ್ವಾಮಿ, ಕರುಣೆ ಇರಲಿ. ಯೋಗ ಮಾಯೆಯನ್ನು ಬಳಸಿ ನನ್ನನ್ನೊಮ್ಮೆ ಸಂಸಾರ ಸಾಗರದಲ್ಲಿ ಮುಳುಗಿಸಿ ನೀನು ಆನಂದ ಪಟ್ಟಿರುವುದು ಸಾಲದ ಸ್ವಾಮಿ. ಪುನಃ ನನಗೆ ಮಂಕು ಕರೆಯುವಂತೆ ಮಾಡಬೇಡಪ್ಪ. ಸಮಾಚಾರ ಏನೂ ಇಲ್ಲ, ನಿನ್ನ ಬಾಲರೂಪದ ದರ್ಶನ ಮಾಡಬೇಕನ್ನಿಸ್ತು, ಹಾಗಾಗಿ ಬಂದೆ ಅಷ್ಟೇ ಸ್ವಾಮಿ. ಶ್ರೀಮನ್ ಮಹಾಲಕ್ಷ್ಮಿಗೆ ಸದಾ ಸೇವಾ ಭಾಗ್ಯವನ್ನು ಕರುಣಿಸಿರುವ ಈ ನಿಮ್ಮ ಪದ ಕಮಲಗಳನ್ನು ಒಮ್ಮೆ ಸ್ಪರ್ಶಿಸಿ ಆನಂದಿಸಲು ಅನುಮತಿ ನೀಡುವೆಯಾ ಸ್ವಾಮಿ? ಸರಿ, ಮಾಡಿಕೊ. ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಬಾಲ, ಶ್ರೀ ಪೂಜಿಸಿದ ಶ್ರೀಹರಿಯ ಬಾಲ. ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಬಾಲ, ಪಾಪವನ್ನು ಕಳೆಯುವಂತ ಸುರದೊಂದೇ ಜನ್ಮಿಸಿದಂತ, ಪಾಪವನ್ನು ಕಳೆಯುವಂತ ಸುರದೊಂದೇ ಜನ್ಮಿಸಿದಂತ ರಂಗನ ಶ್ರೀಪಾದವ ನಂಬಿದೆಯ, ಸಾಯ ಶ್ರೀಪಾದವ ನಂಬಿದೆಯ. ಓ ಸಾಯಿನಾಥ ಪವನ ಚರಣ, ಪವನ ಚರಣ. ಪ್ರಭು, ಕೈಯಲ್ಲಿ ಲೇಖನಿ ಯಾರ ಕ್ರಮವನ್ನು ತಿದ್ದುತ್ತಿರುವೆ ಪ್ರಭು? ನಾಟಕ. ನಾಟಕ? ಜಗನ್ನಾಟಕ ಸೂತ್ರಧಾರಿ ನೀನು, ನಾಟಕ ಬರೆಯಲು ಲೇಖನಿಯೇ? ನಾವೀಗ ಆಡುತ್ತಿರುವುದೇ ನೀನು ಆಡಿಸುತ್ತಿರುವ ನಾಟಕವಲ್ಲವೇ ಪ್ರಭು? ಅದರೊಳಗೆ ಮತ್ತೊಂದು ನಾಟಕವೇ? ಹೌದು ನಾರದ, ಗಣೇಶನ ಜನ್ಮದಿನದಂದು ಶಾಲೆಯಲ್ಲಿ ಮಾಡಲು ಒಂದು ನಾಟಕ ಬರಿ, ನಮ್ಮಿಂದ ಅದನ್ನು ಆಡಿಸು ಎಂದು ಮಕ್ಕಳೆಲ್ಲ ಪ್ರಾರ್ಥಿಸುತ್ತಿದ್ದಾರೆ. ಆಹಾ, ಈ ಮುದ್ದು ಮಕ್ಕಳದ್ದು ಎಂತಹ ಭಾಗ್ಯ! ಓ ಮುದ್ದು ಮಕ್ಕಳೇ, ನಿಮ್ಮ ಹಾಗೆ ಬರೆದು ಓದಬೇಕಾದವರು ಇವನಲ್ಲ ಎನ್ನುವುದು ತಿಳಿಯದೆ ಮುಗ್ಧವಾಗಿ ಬಾಳುತ್ತಿರುವ ನೀವೆಷ್ಟು ಧನ್ಯರು. ನನಗೂ ನೀನು ಬರೆದು ಆಡಿಸುವ ಈ ನಾಟಕದಲ್ಲಿ
ನಿನ್ನ ಮಿತ್ರರ ಗುಂಪಿನಲ್ಲಿ ಸೇರಿಸಿಕೊಳ್ಳುವೆಯಾ ಪ್ರಭು? ನಿನ್ನನ್ನು ಮಿತ್ರರಂತೆ ಭ್ರಮಿಸುವ ಈ ಮಾಯೆ ನಿಜವಾಗಿಯೂ ಮಾಯೆಯಲ್ಲ, ಜ್ಞಾನದ ಮೂಲ ಇದು. ಈ ಮಾಯೆ ಇರುವುದಾದರೆ ನನಗೆ ಈ ಮಾಯೆ ಸದಾ ಇರಲಿ ಪ್ರಭು. ನಾರದ, ನಾನಿನ್ನೂ ನಾಟಕ ಬರೆಯಲು ಆರಂಭಿಸಿಲ್ಲ. ಯಾವ ನಾಟಕ ಬರೆಯಲಿ ನಾರದ? ಹಾಸ್ಯ ಮಾಡುತ್ತಿರುವೆಯಾ ಪ್ರಭು? ಆದ್ಯಂತ ರಹಿತನಾದ ನೀನು ಆರಂಭಿಸುವುದಕ್ಕೇನಿದೆ? ಸ್ವಾಮಿ, ಎಲ್ಲಿ ಯಾವಾಗ ಯಾವ ನಾಟಕ ಆಡಿಸಬೇಕು ಎನ್ನುವುದು ನೀನು ಈ ಯುಗದ ಆರಂಭದಲ್ಲಿಯೇ ಅಲ್ಲ ಈ ಸೃಷ್ಟಿಯ ಆರಂಭದಲ್ಲಿಯೇ ಸಂಕಲ್ಪಿಸಿರುವೆ. ಈ ವಿಷಯ ನನಗೆ ಗೊತ್ತಿಲ್ಲವೇ ಪ್ರಭು? ನಿಜ ನಾರದ, ನಾನೀಗ ಬರೆಯುತ್ತಿರುವ ನಾಟಕಕ್ಕೆ ನಿನ್ನ ಹಿನ್ನಡಿಬೇಕೆನ್ನುವುದೇ ನನ್ನ ಸಂಕಲ್ಪ. ಹಾಗಾಗಿ ಶರಣ್, ನಿನ್ನ ಆಜ್ಞೆಯೇ ನನಗೆ ಮಹಾಪ್ರಸಾದ. ಪರಮಾತ್ಮ, ಇಂದು ಜಗತ್ತಿನಲ್ಲಿ ಮತ್ಸ್ಯರು ಮಾತನಾಡುವುದೇ ಒಂದು, ಅವರ ಮನಸ್ಸಿನಲ್ಲಿರುವುದೇ ಮತ್ತೊಂದು, ಅವರ ಕೃತಿ ಇವೆರಡಕ್ಕೂ ಭಿನ್ನವಾಗಿ ಮಗದೊಂದು. ದೇವ, ಅದನ್ನು ಸರಿಪಡಿಸಲು ಸಹಾಯವಾಗುವ ಒಂದು ನಾಟಕವನ್ನು ಸೃಷ್ಟಿಸಿದರೆ ಅದನ್ನು ನೋಡಿದ ಕೆಲವರಾದರೂ ಅಲ್ಲ ಹಲವರು ತಮ್ಮ ನಡೆ ನುಡಿಗಳನ್ನು ತಿದ್ದಿಕೊಳ್ಳಬಹುದು ಸ್ವಾಮಿ. ಹಾಗೆಯೇ ಆಗಲಿ. ಸತ್ಯಮು ಸತ್ಯಮು. ಮಾತೃಮೂರ್ತಿ ಈಶ್ವರಮ್ಮ ಬರುತ್ತಿರುವಳು. ಹೊರಡಲು ಅನುಮತಿಸುತ್ತದೆ. ದೂರದಲ್ಲಿ ನಿಂತು ಮಾತೃದೇವಿಯ ದರ್ಶನ ಮಾಡಿ ನಂತರ ಹೊರಡುವೆನು. ಇಲ್ಲೇ ಇರು, ಆಕೆ ನಿನ್ನನ್ನು ನೋಡಲಾರಳು. ಸತ್ಯ, ಬಾಪ ಊಟ ಮಾಡು. ಊಟ ಮಾಡಿದ ನಂತರ ನಾಟಕ ಬರೆಯುವಂತೆ. ಬರೆಯುವುದೇ? ಇಗೋ ನಾಟಕ. ಹಾ, ನುಡಿದಂತೆ ನಡೆಯುತ್ತಾರೆ. ಐದು ನಿಮಿಷಗಳ ಹಿಂದಷ್ಟೇ ಬಂದಿದ್ದೆ, ಏನು ಅಷ್ಟು ಬೇಗ ಬರ್ಬಿಟ್ಟು ಮುಗಿಸಿದ್ಯಾ? ಶೂನ್ಯದಿಂದ ಸೃಷ್ಟಿ, ಸೃಷ್ಟಿಯಿಂದ ಶೂನ್ಯ. ಅದೇನು ಹೇಳ್ತೀಯೋ ಏನೋ, ಅದು ನಿಮಗೆ ತಿಳಿಬೇಕು. ಸೃಷ್ಟಿಯೋ ಶೂನ್ಯವೋ ಏನೋ. ಬಾಪ ಊಟ ಮಾಡು. ನಂತರ ಶೂನ್ಯದಿಂದ ಸೃಷ್ಟಿನೋ, ಸೃಷ್ಟಿಯಿಂದ ಶೂನ್ಯನೋ ಮಾಡಪ್ಪ. वटपत्र सालिके वनहालराणि राजीवनेत्रुनिके रतनालनानि मुरिपाल कृष्णुनिके मुरिपाल कृष्णुनिके मुत्यालनानि जगमेव स्वामिकी पगडाल लाल
పతికి అన్నమయ్య లాలి అలమేలు పతికి అన్నమయ్య లాలి కోదండ రామునికి గోపయ్య లాలి కోదండ రామునికి గోపయ్య లాలి శ్యామలాంగునికి శ్యామయ్య లాలి శ్యామలాంగునికి శ్యామయ్య లాలి ఆగమనుకునికి త్యాగయ్య లాలి వటపత్రసానికి వదహాల లాలి రాజీవనేత్రునికి రతనాల లాలి 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 జో 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 లాలి 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 లాలి